ಟಿ20 ವರ್ಲ್ಡ್ ಕಪ್ ನಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನ ಯುಎಸ್ಎ ಎದುರು ಆಡಿ ಯುಎಸ್ಎ ಎದುರು ಗೆಲುವನ್ನ ಕಂಡಿದೆ. ಇನ್ನು ಟಿ20 ವರ್ಲ್ಡ್ ಕಪ್ ನಲ್ಲಿ ಭಾರತ ತನ್ನ 2ನೇ ಪಂದ್ಯವನ್ನ ನಮಿಬಿಯಾ ಎದುರು ಫೆಬ್ರವರಿ 12ರಂದು ಆಡಲಿದೆ. ಇನ್ನು ಪಾಕಿಸ್ತಾನ ಟಿ20 ವರ್ಲ್ಡ್ ಕಪ್ ನಲ್ಲಿ ತನ್ನ ಮೊದಲ ಪಂದ್ಯವನ್ನು ನೆದರ್ಲೆಂಡ್ಸ್ ಎದುರು ಆಡಿ ನೆದರ್ಲೆಂಡ್ಸ್ ಎದುರು ಮೊದಲ ಪಂದ್ಯದಲ್ಲಿ ಪ್ರಯಾಸದಾಯಕ ಜಯವನ್ನ ಪಾಕಿಸ್ತಾನ ಸಾಧಿಸಿದೆ. ಇನ್ನು ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಕೊಲಂಬೋದಲ್ಲಿ ಪಂದ್ಯ ನಡೆಯಬೇಕಾಗಿತ್ತು. ಆದರೆ ಈ ಪಂದ್ಯ ಇನ್ನೂ ಕೂಡ ನಡೆಯುತ್ತದೆಯೋ ಅಥವಾ ಇಲ್ಲವೋ ಎಂಬುದು ಕನ್ಫರ್ಮ್ ಆಗಿಲ್ಲ. ಪಾಕಿಸ್ತಾನ ಕೊಲಂಬೋದಲ್ಲಿ ಭಾರತದ ಎದುರು ನಡೆಯಬೇಕಾಗಿದ್ದಂತ ಪಂದ್ಯವನ್ನ ಬಾಯ್ಕಾಟ್ ಮಾಡಿತ್ತು. ಆದರೆ ಐಸಿಸಿ ನಡೆದಂತ ಖಡಕ್ ವಾರ್ನಿಂಗ್ ನಂತರ ಇದೀಗ ಪಾಕಿಸ್ತಾನ ಯೂಟರ್ನ್ ಅನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತದೆ. ಆದರೂ ಇನ್ನೂ ಕೂಡ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಭಾನುವಾರ ಪಂದ್ಯ ನಡೆಯುತ್ತದೆ ಅಥವಾ ಇಲ್ಲವೋ ಎಂಬುದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇದರ ನಡುವೆ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗಾಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಆ ಪ್ರಶ್ನೆ ಏನೆಂದರೆ, ಸೆಮಿಫೈನಲ್ ಅಥವಾ ಫೈನಲ್ ಅಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನ ತಂಡಕ್ಕೆ ಎದುರಾದರೆ ಆಗ ಪಾಕಿಸ್ತಾನ ತಂಡ ಯಾವ ನಿರ್ಧಾರವನ್ನ ಮಾಡಲಿದೆ ಎಂಬ ಪ್ರಶ್ನೆಗೆ ಪಾಕಿಸ್ತಾನ ತಂಡದ ನಾಯಕ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಂ ಇಂಡಿಯಾ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಕೊಲಂಬೋದಲ್ಲಿ ಪಂದ್ಯ ನಡೆಯಬೇಕಾಗಿತ್ತು. ಆದರೆ ಪಾಕಿಸ್ತಾನ ಭಾರತ ಎದುರಿನ ಈ ಪಂದ್ಯವನ್ನ ಬಾಯ್ಕಾಟ್ ಮಾಡಿದೆ. ಆದರೆ ಇದೀಗ ಐಸಿಸಿ ನೀಡಿರುವಂತಹ ಖಡಕ್ ವಾರ್ನಿಂಗ್ ನಂತರ ಪಾಕಿಸ್ತಾನ ತಂಡ ಯೂಟರ್ನ್ ಅನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಇನ್ನೂ ಕೂಡ ಪಾಕಿಸ್ತಾನ ಭಾರತ ಎದುರು ಭಾನುವಾರ ಪಂದ್ಯವನ್ನು ಆಡುತ್ತದೆಯೋ ಅಥವಾ ಇಲ್ಲವೋ ಎಂಬುದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇನ್ನು ಕೆಲವೇ ಗಂಟೆಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಿರುವ ಪಂದ್ಯ ನಡೆಯುತ್ತದೆಯೋ ಅಥವಾ ಇಲ್ಲವೋ ಎಂಬುದು ಕನ್ಫರ್ಮ್ ಆಗಲಿದೆ. ಇದರ ನಡುವೆ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗಾಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಅದೇನೆಂದರೆ, ಈ ಹಂತದಲ್ಲಿ ನೀವು ಭಾರತದ ಪಂದ್ಯವನ್ನ ಬಾಯ್ಕಾಟ್ ಮಾಡಬಹುದು. ಒಂದು ವೇಳೆ ಪಾಕಿಸ್ತಾನ ತಂಡಕ್ಕೆ ಸೆಮಿಫೈನಲ್ ಅಥವಾ ಫೈನಲ್ ಅಲ್ಲಿ ಭಾರತ ಎದುರಾದರೆ ಆಗ ನಿಮ್ಮ ತಂಡ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತದೆ ಎಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗ, ಭಾರತ ಎದುರು ಪಂದ್ಯವನ್ನ ಆಡಬೇಕೋ ಅಥವಾ ಬಿಡಬೇಕು ಎಂಬುದು ಆಟಗಾರರಾದಂತ ನಮ್ಮ ಕೈಯಲ್ಲಿಲ್ಲ. ನಮ್ಮ ಸರ್ಕಾರದಿಂದ ಏನು ಆದೇಶ ಬರ್ತದೆಯೋ ಆ ಆದೇಶವನ್ನ ನಾವು ಪಾಲನೆ ಮಾಡಬೇಕಷ್ಟೇ. ಈ ಹಂತದಲ್ಲಿ ಭಾರತ ಎದುರಿನ ಪಂದ್ಯವನ್ನ ಬಾಯ್ಕಾಟ್ ಮಾಡುವಂತೆ ನಮ್ಮ ಸರ್ಕಾರ ಹೇಳಿದೆ. ಹೀಗಾಗಿ ನಾವು ಭಾರತ ಎದುರು ಭಾನುವಾರದಂದು ನಡೆದಿರುವ ಪಂದ್ಯದಲ್ಲಿ ಆಡುತ್ತಿಲ್ಲ. ಒಂದು ವೇಳೆ ಸೆಮಿಫೈನಲ್ ಅಥವಾ ಫೈನಲ್ ಅಲ್ಲಿ ಭಾರತ ಎದುರಾದ್ರೆ ಆಗ ನಮ್ಮ ಸರ್ಕಾರ ಯಾವ ನಿರ್ದೇಶನವನ್ನು ನೀಡುತ್ತದೆಯೋ ಅದೇ ರೀತಿ ನಾವು ಮಾಡುತ್ತೇವೆ ಎಂಬ ಮಾತನ್ನ ಸಲ್ಮಾನ್ ಆಗ ಹೇಳಿದ್ದಾರೆ. ಇನ್ನು ಐಸಿಸಿಯ ಖಡಕ್ ವಾರ್ನಿಂಗ್ ನಂತರ ಪಾಕಿಸ್ತಾನ ಯೂಟರ್ನ್ ನಡೆದು ಭಾನುವಾರದಂದು ನಡೆದಿರುವ ಭಾರತ ಎದುರಿನ ಪಂದ್ಯವನ್ನ ಪಾಕಿಸ್ತಾನ ಆಡುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.